ಅಪ್ಪನ ದುಡ್ಡಲ್ಲಿ ನಾನು ಒಂದೇ ₹1 ಶೋಕಿ ಮಾಡಿಲ್ಲ. ನಮ್ಮ ಅಪ್ಪನೇ ಹೇಳಲ್ಲ ನನ್ನ ದುಡ್ಡಲ್ಲಿ ನೀನು ಶೋಕಿ ಮಾಡ್ತಾ ಇದೀಯಾ ಅಂತ. ಇದೇ ಲಾಕ್ಡೌನ್ ಟೈಮಲ್ಲಿ ನಾನು ನಮ್ಮ ಮನೇಲಿ ಜಗಳ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗಿದೆ. ನಾನು ಮನೆ ಬಿಟ್ಟಾಗ ಫೋನ್ ಮಾಡಿದ್ರೆ ಕಾಸು ಕೇಳಕ್ಕೆ ಫೋನ್ ಮಾಡ್ತವನೆ, ತಿಂಡಿಗೆ ಕಾಸು ಕೇಳಕ್ಕೆ ಫೋನ್ ಮಾಡ್ತವನೆ, ಟೀಗೆ ಕಾಸು ಕೇಳಕ್ಕೆ ಫೋನ್ ಮಾಡ್ತವನೆ ಅಂತಿದ್ರು. ಗುರು ಎಲ್ಲ ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ RS ಕರುನಾಡು. ಗಾಡಿಗಳದ್ದು ಏನೇನು ಕೆಲಸ ನಡೀತಾವೆ, ಏನೇನು ಕೆಲಸ ಮುಗ್ದೈತೆ ಅಂತ ಎಲ್ಲ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಬರ್ರಿ. ಕಲ್ಕಿನ ಹಾಕೊಂಡು ಇವತ್ತು ಫುಲ್ ರೌಂಡ್ ಹೊಡಿಬೇಕು. ಎನರ್ಜಿಗೆ ಒಂದು ಟೀಗಿ ಕುಡ್ಕೊಂಡು ಹೋಗ್ಬಿಡೋಣ. ಗುರು ಒಂದು ಗಾಡಿ ಮೈಸೂರವ್ರು ಬುಕ್ ಮಾಡ್ಕೊಂಡಿದ್ರು. ಅವರು ಹೆಂಗೆ ಅಂದರೆ ಸೇಮ್ ನನ್ನ ಕಲ್ಕಿ ಏನಾಯ್ತು ಅದೇ ಥರನೇ, ಕಲರು ಅದೇ ಥರನೇ, ಸ್ಟಿಕ್ಕರ್ ಡಿಸೈನು ಅದೇ ಥರನೇ. ಆದರೆ ಸ್ಟಿಕ್ಕರ್ ಮಾತ್ರ ನಂದು ಬ್ಲೂ ಇದೆಯಲ್ಲ, ಲೈಟ್ ಬ್ಲೂ, ಅದನ್ನು ಮಾತ್ರ ಬೇರೆ ಕಲರು, ವೈಟೇ. ಡಿಸೈನ್ ಎಲ್ಲ ಸೇಮೇ, ಪಿನ್ ಟು ಪಿನ್ನೇ ಎಲ್ಲ, ಕಲರ್ ಮಾತ್ರ ಚೇಂಜ್ ಅಷ್ಟೇ ಡಿಸೈನ್ದು. ನಂದು ಒಂಥರ ಲೈಟ್ ಬ್ಲೂ ಕಲರಲ್ಲಿ ವೈಟ್ ಕಾಂಬಿನೇಷನ್ ಐತೆ, ಅವ್ರದ್ದು ಬೇರೆ ಕಲರ್ ನೋಡಬೇಕು. ರೆಡ್ ಕಲರು ವೈಟ್ ಕಲರ್ ಮಾಡ್ಸೋಣ, ಇಲ್ಲ ಪ್ಯಾರೆಟ್ ಗ್ರೀನು ವೈಟ್ ಮಾಡ್ಸೋಣ ಅಂತ ನೋಡಬೇಕು. ಚೆಕ್ ಮಾಡೋಣ ಯಾವ್ದು ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಕೊಟ್ರ ಟ್ಯಾಂಕು ಶೀಲ್ಡು ಪೈಂಟಿಗೆ ಕೊಟ್ಟವ್ರಂತೆ. PPF ಅವ್ರು ಮಾಡೋರ್ಗೇನೆ ಟ್ಯಾಂಕು ಶೀಲ್ಡ್ 2 ಕೊಟ್ಟಿದೆ. ಅವರೇ ಪೈಂಟ್ ಮಾಡಿಸಿ ಅವರೇ PPF ಮಾಡಿಕೊಡ್ತಾರೆ. PPF ಅಂಗಡಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಐತೆ, ಅಲ್ಲಿಗೆ ಕೊಟ್ಟವ್ರಂತೆ. ಅಲ್ಲಿ ಹೋಗಿ ಚೆಕ್ ಮಾಡಿ ಕಲರ್ ಯಾವ ಥರ ಬರಬೇಕು ಅಂತ ಹೇಳ್ಬಿಟ್ಟು ಬರೋಣ ಬರ್ರಿ. ಮೈಸೂರವರು ಗಾಡಿ ಬುಕ್ ಮಾಡ್ಕೊಂಡಿರೋದು, ಗಾಡಿ ಫುಲ್ಲು ಹೋಗಿತ್ತು. ಫ್ರೆಶ್ ಎಫ್ಸಿ 5 ಸ್ಪೀಡ್ ಕನ್ವರ್ಟ್ ಮಾಡ್ಕೊಡೋಕೆ ಕೇಳವ್ರೆ. ಜೊತೆಯಲ್ಲಿ ಫ್ರಂಟ್ ಡಿಸ್ಕು ಸೇಮ್, ಕಲ್ಕಿ ಏನೋನ ಫುಲ್ ಸೆಟಪ್ ಸೇಮೇ. ಸೈಲೆನ್ಸರ್ ಮಾತ್ರ ಇದು ಕಲ್ಕಿಲಿರೋದು ಓಪನ್ ಕ್ಯಾಂಟು, ಅವರು ಇನ್ಬಿಲ್ಟ್ ಕೇಳವ್ರೆ. ಮೀಟ್ರ್ ಟೈಗರ್ದೈತೆ, ಅವ್ರು ZIN ಕೇಳವ್ರೆ. ಇನ್ನೆಲ್ಲ ಬಿಟ್ಟರೆ ಸೇಮೇ, ಇನ್ನೆಲ್ಲ ಪಿನ್ ಟು ಪಿನ್ ಸೇಮೇ ಬರಬೇಕು ಅಂತ ಹೇಳವ್ರೆ. ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳು ಗುರು. PPFದು ಇನ್ನೊಂದು ಹುಬ್ಳಿಯವರು ಸಾಕಾದಾಗ ಬಂದೈತೆ ಗಾಡಿ, ಅವ್ರದ್ದು ಸಖತ್ ಟೈಮ್ ಆಗಿತ್ತು. ಅವ್ರು ಹುಬ್ಳಿಯಿಂದ ಬಂದು ನೋಡ್ಕೊಂಡು, ಸರ್ ಈ ಗಾಡಿನ ಪಿನ್ ಟು ಪಿನ್ ರಿಸ್ಟೋರ್ ಮಾಡಿಕೊಡ್ರಿ, ನಿಮ್ಮ ಥರನೇ ಶೋರೂಮಿಂದ ಏನು ಪವರ್ ಬರುತ್ತೋ ಸೇಮ್ ಟು ಸೇಮ್ ಬರಬೇಕು, ಸೌಂಡು ಜಾಸ್ತಿ ಬೇಡ, ಸ್ಟಾಕ್ ಸೈಲೆನ್ಸರ್ ಬೇಕು ಅಂದಿದ್ದಕ್ಕೆ ಸ್ಟಾಕ್ ಸೈಲೆನ್ಸರೇ ಹಾಕ್ಕೊಟ್ಟಿದ್ದೀವಿ. PPF ಅವರೇ ಆಗಲೇ ಪೈಂಟಿಗೆ ಕೊಟ್ಬಿಟ್ಟವ್ರೆ. ಈಗ ಪೈಂಟ್ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಯಾವ ಕಲರ್ ಯಾವ ಥರ ಬರಬೇಕು ಅಂತ ಹೇಳಬೇಕು. ನಮ್ಮ ಕಲ್ಕಿ ಏನೋನ ಇದೇ ಕಲರೇ ಬರಬೇಕಾಗಿರೋದು. ನೋಡ್ರಿ ಇದೇ ಇಲ್ಲೇ ಪೈಂಟ್ ಅಂಗಡಿ ಕೊಟ್ಟಿರೋದು. ಭಯ ತಿಂಡಿ ಮಾಡಿದ್ರಾ? ಗೊತ್ತಾಯ್ತಾ? ಗಾಡಿ ಇದೆ ಏನಾಯ್ತು ಪಿನ್ ಟು ಪಿನ್ ಅದೇ ಥರ ಬರ್ರಿ ಹತ್ರಕ್ಕೆ ನೋಡ್ರಿ. ನೀನು ಡಾರ್ಕ್ ಬ್ಲ್ಯಾಕ್ ಬರಬೇಕು, ಬೇರೆ ಯಾವ ಕಲರು ಕಾಣಿಸ್ಬಾರ್ದು ಮಿಕ್ಸಲ್ಲಿ. ಈ ಥರ ಬ್ಲ್ಯಾಕ್ ಬರಬೇಕು, ಫುಲ್ಲು ಡಾರ್ಕ್ ಬ್ಲ್ಯಾಕ್ ಬೇಕು. ಇದೇನಾಯ್ತು ನೋಡಿ ಭಯ, ಶೈನ್ ಬರಬೇಕು, ರಿಫ್ಲೆಕ್ಟ್ ಹೊಡಿಬೇಕು. PPFಗೆ ಇದು ಮಾಡಬೇಕಾಗಿರೋದು. PPF ಮಾಡಿದಾಗ ಪೈಂಟು ಡ್ಯಾಮೇಜ್ ಆಗಬಾರ್ದು. ಗಾಡಿ ರೋಡಲ್ಲಿ ಇದು ನೀವೇ ಮಾಡಿಕೊಟ್ಟಿದ್ದು. ಗುರು ಮೈಸೂರು ಕಸ್ಟಮರ್ಗೆ ಇದು ನಂದೇ ಹಳೆ ಟ್ಯಾಂಕ್ ಇದ್ದಿದ್ದು, ಇದನ್ನ ಇವಾಗ ಚೇಂಜ್ ಮಾಡಿಸ್ತಾ ಇರೋದು. ಮೈಸೂರವರು ಸೇಮ್ ನನ್ನ ಗಾಡಿ ಥರನೇ ಬೇಕು ಅಂದವ್ರೆ. ಈಗ ಈ ಕಲರ್ ಬ್ಲೂ ಇತ್ತು, ನಾನು ಮುಂಚೆ ಕ್ಯಾಟ್ ಹಾಕ್ಸಿದೆ, ಇದ್ರ ಮೇಲೆ ನಂದೇ ಇದ್ದಿದ್ದು ಟ್ಯಾಂಕು. ಇವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಇದನ್ನ ಈ ಬ್ಲೂನ ಫುಲ್ ರಿಮೂವ್ ಮಾಡಿ, ಕಲ್ಕಿ ಏನಾಯ್ತೋ ಸೇಮ್ ಪಿನ್ ಟು ಪಿನ್ನು, ಇದೇನು ಡಿಸೈನ್ ಇತ್ತು ಸೇಮ್, ನೋಟು ಸೇಮ್ ಬರುತ್ತೆ. ಇದು ಬರಲ್ಲ, RX ಕರುನಾಡು ಅಂತ ಇದು ಬರಲ್ಲ, ಕಲ್ಕಿ ಬರಲ್ಲ. ಇವೆರಡು ನಮ್ಮ ಲೋಗೋ. ಇದು ನೋಟ್ ಬರುತ್ತೆ, ಸೇಮ್ ಸ್ಟಿಕ್ಕರ್ ಏನೈತೋ ಅದೇ ಬರುತ್ತೆ. ವೈಟ್ ಇರೋದು ವೈಟೇ ಇರುತ್ತೆ, ಬಟ್ ಬ್ಲೂ ಇರೋದು, ಈ ಲೈಟ್ ಬ್ಲೂ ಇರೋದು ಬೇರೆ ಕಲರು. ಪ್ಯಾರೆಟರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಇವಾಗ ಇದನ್ನು ಚೇಂಜ್ ಮಾಡಬೇಕು. ನಂದು ಹಳೆ ಟ್ಯಾಂಕ್ ಗುರು, ನಾನು ಮುಂಚೆ ಇದ್ದಿದ್ದು ಗಾಡೀಲಿ ಇದ್ದಿದ್ದು ಟ್ಯಾಂಕ್ ಇದು ಗುರು. ಇವತ್ತು ಶುಕ್ರವಾರ, ಫ್ರೈಡೇ, ವೆಡ್ನೆಸ್ಡೇ ಕೊಡ್ತಾರೆ. ವೆಡ್ನೆಸ್ಡೇ ಕೊಟ್ಟರೆ ಅವರು PPF ಮಾಡೋರಿಗೆ ನಾವು ಗಾಡಿಗೆ ಫಿಟ್ಟಿಂಗ್ ಮಾಡಿಸ್ಕೊಂಡು ಟ್ಯಾಂಕು ಶೀಲ್ಡ್ನ ತಗೊಂಡೋಗಿ ಬಿಡಬೇಕು. ಅವಾಗ ಅವ್ರಿಗೆ ಈಸಿಯಾಗಿ PPF ಮಾಡೋಕ್ಕಾಗುತ್ತೆ. ಬರೀ ಟ್ಯಾಂಕು ಶೀಲ್ಡ್ ಕೊಟ್ಟರೆ PPF ಮಾಡೋದು ರಿಸ್ಕ್ ಆಗುತ್ತೆ. ಇನ್ನವೇ ಬರ್ರಿ ಗುರು ಕೆಲಸಗಳು ತೋರಿಸ್ತೀನಿ ಏನೇನವೆ ಅಂತ. ನಮ್ಮದು ಬರ ಪಾಡ್ಪಡ್ತೀವಿ, ಯಾವ ಥರ ಕಷ್ಟಪಡ್ತೀವಿ ಅಂತ. ಇನ್ನೊಂದು ಗುರು, ಈ ಥರ ವರ್ಕ್ ಮಾಡ್ಸೋಕ್ಕೆಲ್ಲ ನಿಜವಾಗ್ಲೂ ನಾವು ಊಟ ತಿಂಡಿನೇ ಬಿಟ್ಬಿಟ್ಟು ಮಾಡಿಸ್ತಾ ಇರ್ತೀವಿ. ನೋಡ್ರಿ ಇವಾಗ ಟೈಮು 11:30 12 ಗಂಟೆನೋ. ಒಂಚೂರು ತಿಂಡಿನೂ ತಿಂದಿಲ್ಲ, ಒಂದು ನೀರು ಕುಡ್ದಿಲ್ಲ, ಬೆಳಗ್ಗೆ ಒಂದು ಟೀ ಕುಡ್ದಿರೋದು ಅಷ್ಟೇ. ಇಲ್ಲಾಂದರೆ ಮಧ್ಯಾಹ್ನನೂ ಇಲ್ಲ, ಡೈರೆಕ್ಟ್ ಒಂದೇ ಸರಿ ನೈಟು, ಬೆಳಗ್ಗೆಯಿಂದನೂ ಸಂಜೆವರೆಗೂ. ಏನು ಅಂದರೆ ಗಾಡಿ ರೆಡಿ ಮಾಡಿಸ್ತಾ ಇರ್ತೀವಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಅದೇ ಕ್ರೇಜ್ ಹುಟ್ಟಿಸಿ
ಅಷ್ಟು ಆ ಥರ ಊಟ ತಿಂಡಿನೂ ಬೇಡ, ಗಾಡಿ ಸರಿ ಹೋದ್ರೆ ಸಾಕು ಅನ್ನಂಗೆ ಆಗ್ಬಿಡ್ತದೆ ನಮ್ಮ ಮೈಂಡ್ ಸೆಟ್ಟು. ನಿಮ್ಮ ಅಭಿಮಾನಿ ಅಣ್ಣ. ಕೊಟ್ಟಿದ್ದು ಯಾರೋ ಗೊತ್ತಿಲ್ಲ, KA04 ನೋಡಿದ್ದೀರಾ? ಹಾಂ, RX ಕರುನಾಡು ಕಲ್ಕಿ ಇವನೇ ಹೊಸ್ಕೆರಳ್ಳಿನ. ಸರಿ ಆಯ್ತು ಸಿಗೋಣ. ಈ ಕಡೆ ಯಾವ ವಿಡಿಯೋ ನೋಡಿದ್ದೀರಾ? ಚೆನ್ನಾಗೈತಾ ವಿಡಿಯೋಸ್ ಎಲ್ಲ ಚೆನ್ನಾಗವ? ಸರಿ ನೋಡ್ರಿ ಗುರು, ಈ ಥರ ನೋಡಿ ಕಂಡಿಡಿತಾರಲ್ಲ ಅದ್ರಲ್ಲಿ ಸಿಗೋ ಕಿಕ್ಕು ಮಜಾನೇ ಬೇರೆ ಐತೆ. ನೋಡ್ರಿ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ರು, ಕಲ್ಕಿನ್ ನೋಡಿದ್ರು, ನಮ್ಮನ್ನ ನೋಡಿದ್ರು, ಕಾರ್ ಸ್ಲೋ ಮಾಡಿ ವಿಂಡೋ ಇಳಿಸಿ ಕೈ ಹಾಕಿ ನೀವು ಯೂಟ್ಯೂಬರ್ ಅಲ್ವಾ ಅಂತ, ಕಲ್ಕಿ ಇದೆ ಅಲ್ವಾ ಕಲ್ಕಿ ಅಂತ ಅಂದರು. ಅದರಲ್ಲಿರೋ ಅದು ಆ ಖುಷಿ, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಮಾತ್ರ ಗೊತ್ತಾಗ್ತದೆ. ನಾನೇ ಅಲ್ವಾ ಅಲ್ಲಿರೋದು, ಅದಕ್ಕೆ ನನಗೆ ಮಾತ್ರ ಆ ಖುಷಿ ಗೊತ್ತಾಗೋದು. ಇನ್ನೊಂದು ಗುರು, ಎಷ್ಟೊಂದು ಜನ ಅಂತವ್ರೆ ನನಗೇನು ಕಮ್ಮಿ ಬಾ ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾವನೆ ಅಂದ್ರ, ಗುರು ಅದು ಯಾವನಂತವನ ಗೊತ್ತಿಲ್ಲ ನನಗೆ, ಅದು ಯಾರ್ಯಾರು ಮಾತಾಡ್ತಾವ್ರೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಒಂದೇ ₹1 ಶೋಕಿ ಮಾಡಿಲ್ಲ. ನಮ್ಮ ಅಪ್ಪನೇ ಹೇಳಲ್ಲ ನನ್ನ ದುಡ್ಡಲ್ಲಿ ನೀನು ಶೋಕಿ ಮಾಡ್ತಾಯಿದ್ಯಾ ಅಂತ. ಯಾಕಂದರೆ ನಮ್ಮ ಅಪ್ಪಂಗೆ ಗೊತ್ತು ನನ್ನ ಹತ್ರ ₹1 ಕಾಸು ಇಸ್ಕೊಂಡಿಲ್ಲ, ಅವ್ನು ದುಡ್ಕೊಂಡು ಅವ್ನು ಶೋಕಿ ಮಾಡ್ತಾವನೆ, ಅವನು ಇಷ್ಟಪಟ್ಟಂಗೆ ಅವನೇ ಅಂತ. ನಮ್ಮ ಅಪ್ಪನೇ ಬಾಯ್ಬಿಟ್ಟು ಎಲ್ಲೂ ಹೇಳ್ಕೊಳಕ್ಕಾಗಲ್ಲ ಗುರು, ಯಾಕಂದರೆ ನಮ್ಮ ಅಪ್ಪಂಗೆ ಮನಸ್ಸಿಲ್ಲ, ನಮ್ಮ ಅಪ್ಪನ ಹತ್ರ ನಾನು ಕಾಸೇ ಇಸ್ಕೊಳ್ಳಲ್ಲ. ಅದು ಏನಕ್ಕೆ ನಾನು ಈ ಥರ ಬಂದಿದ್ದು ಅಂದರೆ ಗುರು, ಇದೇ ಲಾಕ್ಡೌನ್ ಟೈಮಲ್ಲಿ ನಾನು ನಮ್ಮ ಮನೇಲಿ ಜಗಳ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗಿದ್ದೆ. ಆ ಟೈಮಲ್ಲಿ ನಾನು ಮನೇಲಿದ್ದಾಗ ನನಗೆ 100 ಜನ ಫ್ರೆಂಡ್ಸ್ ಇದ್ದರು, 100 ಜನ ಚೆನ್ನಾಗಿ ಮಾತಾಡ್ತಾಯಿದ್ರು. ಕೊನೆಗೆ ನಾನು ಮನೆ ಬಿಟ್ಟು ಹೋದಾಗ 3 ತಿಂಗಳು ಎಲ್ಲರೂ ಜೊತೆಲೇ ಇದ್ದರು. ಅದಾದಮೇಲೆ ಬರೀ ನನಗೆ 100 ಜನದಲ್ಲಿ ನಾನು ಕರೆಕ್ಟಾಗಿ ನನ್ನ ಜೊತೆ ಇದ್ದಿದ್ದೆ 10 ಜನ ಗುರು. ಇನ್ನು 99 ಜನ ನಾವು ವೇಸ್ಟ್ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ. ಅವಾಗ ಗೊತ್ತಾಯಿತು ಇವರೆಲ್ಲ ವೇಸ್ಟು, ನಾವು ಇವ್ರನ್ನ ನೆಚ್ಕೊಂಡು ಏನೇನೋ ಅಂದ್ಕೊಂಬಿಟ್ಟಿದ್ದೆ ಫ್ರೆಂಡ್ಸು ದೋಸ್ತುಗಳು ಅಂತ. ಇವ್ರು ಯಾರು ನಮ್ಗೆ ಆಗಲ್ಲ ಕಷ್ಟಕ್ಕೆ ಅಂತ ನಾನು ಕೈ ಹಿಡ್ದಿದ್ದೆ. ಆ 100 ಜನದಲ್ಲಿ 10 ಜನ ಗುರು. ಅದು ಯಾರ್ಯಾರು ಅಂತ ಅವ್ರಿಗೆ ಗೊತ್ತು, ನನಗೆ ಯಾರ್ಯಾರು ಕೈ ಹಿಡಿದ್ರು ಅಂತ. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ, ಅವ್ರ ಮೇಲೆ ಯಾವತ್ತೂ ನಾನು ದುರಂಕಾರವನ್ನು ತೋರಿಸಲ್ಲ, ಅವ್ರಿಗೆ ಯಾವತ್ತೂ ರೆಸ್ಪೆಕ್ಟೇ ಇರುತ್ತೆ. ಇನ್ನು ಮಿಕ್ತವರು ನಾನು ಮನೆ ಬಿಟ್ಟಾಗ ಫೋನ್ ಮಾಡಿದ್ರೆ ಕಾಸು ಕೇಳೋಕ್ಕೆ ಫೋನ್ ಮಾಡ್ತಾವನೆ, ತಿಂಡಿ ಕಾಸು ಕೇಳೋಕ್ಕೆ ಫೋನ್ ಮಾಡ್ತಾವನೆ, ಟೀ ಕಾಸು ಕೇಳೋಕ್ಕೆ ಫೋನ್ ಮಾಡ್ತಾವನೆ ಅಂತಿದ್ರು. ಯಾರೂ ಒಂದು ಜೊತೆ ಬಟ್ಟೆ ಕೊಡಲಿಲ್ಲ ಗುರು. ಸ್ವಲ್ಪ 10 ಜನ ಬಿಟ್ಟರೆ ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ. ಅವ್ರನ್ನ ಇವತ್ತು ನನ್ನ ತಲೆಯಲ್ಲೇ ಐತೆ ಯಾರು ನನಗೆ ಹೆಲ್ಪ್ ಮಾಡಿದ್ರು ಅಂತ. ಅವ್ರಿಗೆ ಯಾವತ್ತಿದ್ರು ನನ್ನ ಕಡೆಯಿಂದ ರೆಸ್ಪೆಕ್ಟ್ ಇದ್ದೇ ಇರ್ತದೆ. ಅಷ್ಟು ನನಗೆ ಕಷ್ಟಕ್ಕೆ ಆಗಿ ಬಂದರು. ಕೆಲವೊಬ್ಬರು ಮನೇಲೆ ಒಬ್ಬರು ಮನೆಗೆ ಬಿಟ್ಕೊಂಡು ಮನೇಲೇ ಇಟ್ಕೊಂಡಿದ್ರು ನನ್ನ, ಬಾ ನಮ್ಮನೇಲೇ ಇರು ಅಂತ. ಅದಾದಮೇಲೆ ನಾನು ಮಠದಲ್ಲಿ ರೂಮ್ ಮಾಡ್ಕೊಂಡು ಇದ್ದೆ ಗುರು. ನೀವು ನಂಬ್ತೀರಾ ಬಿಡ್ತೀರೋ, 1 ತಿಂಗಳು ಒಂದೇ ಬಟ್ಟೆಯಲ್ಲೇ ಇದ್ದೀನಿ, ಒಕ್ಕೊಂಡು ಹಾಕೊಳ್ಳೋದು ಇದರಲ್ಲೇ ಇದ್ದೀನಿ. ಆಮೇಲೆ ಅನ್ನಿಸ್ತು ಗುರು ನನಗೆ, ಟೀ ಅಂಗಡಿ ಅವರು ಹೇಳ್ತಾಯಿದ್ರು, ಬರತ್ತಾ ಅದು ಚೆನ್ನಾಗಿದೆಯಾ, ಹೋಗಿ ಮನೇಲಿರೋ, ಮನೆಯವ್ರು ಏನೋ ಅಂದರು ಅಂದ್ಬಿಟ್ಟು ವಾಪಸ್ ಬರಬೇಡ, ಹಿಂಗೆಲ್ಲ ಯಾರೂ ಆಗಲ್ಲ ನೋಡು, ನೀನು ಈಗ ನೀನು ಇರಲ್ಲ, ನೀನು ಹೋದಾಗ ಅತ್ತಾಯ್ತಾ ಏನೇನೋ ಮಾತಾಡ್ಕೊಂತಾರೆ ನಿನ್ನ ಬಗ್ಗೆ ನಿನ್ನ ಜೊತೆಲಿರೋರು, ನೀವೆಲ್ಲ ಫ್ರೆಂಡ್ಸು, ನಿನಗೆ ಗೊತ್ತಾಗಲ್ಲ ಅದೆಲ್ಲ ಅಂತ. ನಾನು ನಂಬಿರಲಿಲ್ಲ. ಆಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅವರಲ್ಲಿ ಕಾಸು ಮಾಡಬೇಕು, ದುಡ್ಡು ಮಾಡಬೇಕು, ಖರ್ಚು ಮಾಡಬಾರ್ದು. ಅವತ್ತು ಬುದ್ಧಿ ಕಲ್ತವನು, ಅಲ್ಲಿಂದ ಇಲ್ಲಿವರೆಗೂ ಸೋತಿಲ್ಲ ನಾನು. ಯಾಕೆ ನಾನು ಬುದ್ಧಿ ಕಲ್ತಿರೋದು, ಸ್ಟ್ರಾಂಗಾಗಿ ಅನುಭವ ಆಗಿರೋದು, ಸ್ಟ್ರಾಂಗಾಗಿ ಅವಾಗ ಸೋತಿದ್ದು. ಈಗಲೂ ಅಷ್ಟೇ, ಯಾವನಿಗೂ ಬಕೆಟ್ ಹಿಡಿತಿಲ್ಲ, ಯಾವನ ಹತ್ರನೂ ಕೈ ಕಟ್ಟಲ್ಲ, ಯಾವನ ಹತ್ರನೂ ನಿಂತ್ಕೊಳ್ಳಲ್ಲ. ನನ್ನ ಕೆಲಸ ಆಯಿತಾ ಹೋಗ್ತಾ ಇರ್ತೀನಿ, ನನ್ನ ಕೆಲಸ ಇತ್ತಾ ಮುಗಿಸ್ತಾ ಇರ್ತೀನಿ ಅಷ್ಟೇ. ಯಾರ ತನೂ ಹೋಗಿ ಬಕೆಟ್ ಹಿಡಿತಿಲ್ಲ, ಯಾರ ತನೂ ಹೋಗಿ ಇದು ಮಾಡ್ತಾಯಿಲ್ಲ. ನನ್ನ ಹತ್ರ ಯಾರು ಚೆನ್ನಾಗಿರ್ತಾರೋ, ಚಿಕ್ಕ ಹುಡುಗ ಆಗಲಿ ದೊಡ್ಡವರೇ ಆಗಲಿ ರೆಸ್ಪೆಕ್ಟಾಗಿ ಚೆನ್ನಾಗಿ ಮಾತಾಡ್ತೀನಿ. ನನ್ನ ಹತ್ರ ದುರಂಕಾರ ತೋರಿಸಿದ್ರೆ ಅವ್ನು ದೊಡ್ಡವನೇ ಆಗಲಿ ಚಿಕ್ಕವನೇ ಆಗಲಿ ಹೋಗುರು ಅಂತ ನಾನು ದೌಲತ್ತೆ ತೋರಿಸೋದು. ನಾನು ಸುಮ್ಮನೆ ಇವೆಲ್ಲ ಹೇಳ್ಕೊಂಬೇಡ್ದು ಅಂತ ಇಷ್ಟು ದಿನ ಇದ್ದೆ. ಕೆಲವರು ಎಷ್ಟೊಂದು ಜನ ನೋಡಿದವರು ನನ್ನ ಬಗ್ಗೆ ಏನೇನೋ ಅನ್ಕೊಂತವ್ರೆ. ಗುರು ನಾನು ಪಟ್ಟಿರೋ ಕಷ್ಟ, ನನ್ನ ಏಜಲ್ಲಿ ನಾನು ಪಟ್ಟಿರೋ ಕಷ್ಟ, ಇವಾಗ ನನ್ನ ಏಜಲ್ಲಿ ನಾನು ನಡೆಸ್ತಿರೋ ಲೈಫು ಯಾವನ ಕೈಲೂ ಆಗಲ್ಲ ಅಂತಲೇ ನನಗೆ ಗೊತ್ತು. ಯಾವನ ಕೈಲೂ ಆಗಲ್ಲ ಗುರು, ಇದಂತೂ ಬರ್ದು ಕೊಟ್ಬಿಡ್ತೀನಿ ಗುರು. ಇವೆರಡು ಗಾಡಿನೇ. ಈ ಗಾಡಿ ಹುಬ್ಳಿಯವರು ಲಾಯರ್ ಬುಕ್ ಮಾಡ್ಕೊಂಡವ್ರೆ. ಇದನ್ನು ಫುಲ್ ಫಿನಿಶಿಂಗ್ ಆಗೈತೆ, ಪೈಂಟಿಗೆ ಕೊಡ್ಬೇಕು. ಪೈಂಟ್ ಏನಾಗಿತ್ತಪ್ಪ ಅಂದರೆ ಆದಮೇಲೆ ಈ ಥರ ಲೀಕೇಜ್ ಆಗೈತಲ್ವ, ಇಲ್ಲಿ ಲೀಕೇಜ್ ಇತ್ತು, ಇಲ್ಲಿಂದ ಲೀಕೇಜ್ ಆಗಿಬಿಟ್ಟು ಈ ಥರ ಪೈಂಟ್ ಹೋಗ್ಬಿಟ್ಟಿತ್ತು. ಇದನ್ನ ಮತ್ತೆ ಇವಾಗ ಸರಿ ಮಾಡಿಸ್ಬೇಕು. ಇವಾಗ ಪೈಂಟ್ ಅವ್ರಿಗೆ ಕೊಟ್ಟು ಲೀಕೇಜ್ ಇಲ್ಲ, ಇವಾಗ ಮತ್ತೆ ರೀಪೈಂಟ್ ಮಾಡಬೇಕು. ಅದನ್ನು ಫುಲ್ ಅದೊಂದು ಮಾಡಬೇಕು. ಅದ್ರ ಜೊತೆ ಇಂಜಿನ್ ಗಾಡಿ ಐತೆ, ಅದನ್ನು ರೀಪೈಂಟ್ ಮಾಡಿಸ್ಬೇಕು. ಹುಬ್ಳಿ ಗಾಡಿ ಇದು ಫುಲ್ ಫಿನಿಶ್ ಆಗೈತೆ. ಇವತ್ತು ಎತ್ಕೊಂಡು ನಾನು ಓಡಿಸ್ಕೊಂಡು ಒಂದೇ, ನಾಳೆ ಸಂಜೆ ಪೈಂಟಿಗೆ ಬಿಡೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಗಾಡಿದು ಏನಾನ ಸಣ್ಣ ಪುಟ್ಟವಿದ್ರೆ ಚೆಕ್ ಮಾಡಿ ನೋಡ್ಕೊಂಡು ಮಾಡ್ಸೋಣ ಅಂತ. ಒಂದೇ ಸಲ ಫಿನಿಶಿಂಗಿಗೆ ಗಾಡಿ ಬಿಡಬೇಕು.
ಪೈಂಟ್ ಅವ್ರ ಹತ್ರ ಫುಲ್ಲು ಹೊಸದೇ. ಕಸ್ಟಮರ್ ಏನು ಕಲರ್ ಕೇಳಿದ್ರು ರೆಡ್ ಕಲರೇ ಮಾಡಿಸಿರೋದು ಇದು. ನೋಡ್ರಿ ಗುರು, ಈ ಥರ ಬಂದೈತೆ ಗಾಡಿ ಫಿನಿಶಿಂಗು. ಸದ್ಯಕ್ಕೇನು ಇಷ್ಟ ಅಲ್ಲ, ಫುಲ್ ಫಿನಿಶೇ ಆಗ್ಬಿಟ್ಟೈತೆ. ಅವ್ರು ಬಂದು ಡೆಲಿವರಿ ತಗೊಂಡೋಗ್ಬೇಕಷ್ಟೇ. ಲಾಸ್ಟು ನಾಳೆ ಇಲ್ಲ ನಾಡ್ದು ನಮ್ಮ ವರ್ಕ್ ಮುಗಿಯುತ್ತೆ. ಅವ್ರು ಬಂದು ಡೆಲಿವರಿ ತಗೊಂಡೋಗ್ಬೇಕಷ್ಟೇ ಪೆಂಡಿಂಗ್ ಇರೋದು. ಟ್ಯಾಂಕಿಗೆ ಎಲ್ಲೆಲ್ಲೂ ಓಲಾಗಿತ್ತು ಅಲ್ಲಿಗೆ ಗಮ್ ಹಾಕಿದ್ದೀವಿ. ಯಾವ್ದು ಬೈ ಅದು ಗಮ್ಮು? ಒರಿಜಿನಲ್ ಟ್ಯಾಂಕು. ನಾವೀಗ ಹೊಸ ಟ್ಯಾಂಕ್ ತಗೊಳಕ್ಕೆ ಹೋದರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಒರಿಜಿನಲ್ ಕ್ವಾಲಿಟಿ ಟ್ಯಾಂಕ್ ಸಿಗಬೇಕಾಗಿರೋದು ನಮಗೆ. ಅದು ಹಂಗಾಗಿ ನಾವು ಅದೇ ಟ್ಯಾಂಕಿಗೆ ಲೀಕೇಜ್ನ ನಿಲ್ಲಿಸ್ಬಿಟ್ಟು ಒರಿಜಿನಲ್ ಟ್ಯಾಂಕ್ನ ಯಾಕೆ ಹಾಳು ಮಾಡೋಣ ಅಂದ್ಬಿಟ್ಟು ಅದೇ ಟ್ಯಾಂಕ್ನೇ ಸರಿ ಮಾಡಿಸ್ಬಿಟ್ಟು ನಾವು ಆ ಥರ ಮಾಡಿರೋದು. ಹಂಗಾಗಿ ತೋರಿಸ್ತೀನಿ. ಇವನೇ ಮಾಡೋದು ಇವಾಗ ಸೆಟಪ್ಪ. ಇವನೇ ಮಾಡ್ತೀಯನೋ? ಹಾಂ, ಏನು ಮಾಡ್ತೀಯಾ? ಗಾಡಿ ಸೆಟಪ್ ಮಾಡು. ಅಲಲ್ ಡೇಟಾ ನಾವೇನಕ್ಕೆ ಅದೇ ಟ್ಯಾಂಕಿಗೆ ನಾವು ಅದನ್ನ ಗಮ್ ಹಾಕ್ಬಿಟ್ಟು ನಾವು ಮತ್ತೆ ಅದು ಮಾಡಿದ್ದು ಅಂದರೆ ಒರಿಜಿನಲ್ ಟ್ಯಾಂಕು. ನಾವೀಗ ಹೊಸ ಟ್ಯಾಂಕ್ ತಗೊಳಕ್ಕೆ ಹೋದರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಒರಿಜಿನಲ್ ಕ್ವಾಲಿಟಿ ಟ್ಯಾಂಕ್ ಸಿಗಬೇಕಾಗಿರೋದು ನಮಗೆ. ಅದು ಹಂಗಾಗಿ ನಾವು ಅದೇ ಟ್ಯಾಂಕಿಗೆ ಲೀಕೇಜ್ನ ನಿಲ್ಲಿಸ್ಬಿಟ್ಟು ಒರಿಜಿನಲ್ ಟ್ಯಾಂಕ್ನ ಯಾಕೆ ಹಾಳು ಮಾಡೋಣ ಅಂದ್ಬಿಟ್ಟು ಅದೇ ಟ್ಯಾಂಕ್ನೇ ಸರಿ ಮಾಡಿಸ್ಬಿಟ್ಟು ನಾವು ಆ ಥರ ಮಾಡಿರೋದು. ಹಂಗಾಗಿ ಇವಾಗ ಗಾಡಿ ಫುಲ್ ಸೆಟಪ್ ಆಗುತ್ತೆ, ತೋರಿಸ್ತೀನಿ. ಇವನೇ ಮಾಡೋದು ಇವಾಗ ಸೆಟಪ್ಪ. ಇವನೇ ಹೊಸ್ಪ. ಈಗ ಮಾಡ್ತೀಯನೋ? ಹಾಂ, ಏನು ಮಾಡ್ತೀಯಾ? ಅಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಗಾಡಿ ಸೆಟಪ್ ಮಾಡು. ನೋಡ್ರಿ, ಇವಾಗ ಆ ಗಾಡಿಗೆ ಪೆಟ್ರೋಲ್ ಇಲ್ವಲ್ಲ, ಗಮ್ ಹಾಕಿದ್ದೋ ರಿಮೂವ್ ಮಾಡಿದ ಪೆಟ್ರೋಲ್ ಎಲ್ಲ. ಇವಾಗ ಇದರಲ್ಲಿ ಪೆಟ್ರೋಲ್ ತಕ್ಕೊಂಡು ಈ ಗಾಡೀಲಿ ಆ ಗಾಡಿ ಪೆಟ್ರೋಲ್ ತಕ್ಕೊಂಡು ಇವಾಗ ಈ ಗಾಡಿಗೆ ಪೆಟ್ರೋಲ್ ಹಾಕ್ತಾ ಇದ್ದೀವಿ. ಇವಾಗ ಇದಕ್ಕೆ ಪೆಟ್ರೋಲ್ ಹಾಕ್ಬಿಟ್ಟು ಆ ಗಾಡಿಗೆ ಫಿಟ್ ಮಾಡಬೇಕು. ಫಿಟ್ ಮಾಡಿಬಿಟ್ಟು ನಾಳೆ ಸಂಜೆವರೆಗೂ ನಾನೇ ರನ್ನಿಂಗ್ ಮಾಡ್ತೀನಿ. ಸಿಕ್ಕಾಪುಟ್ಟ ಇದ್ರೆ ಸರಿ ಮಾಡಿಸ್ಕೊಂಡು ಆಮೇಲೆ ಲಾಸ್ಟಿಗೆ ನಾಳೆ ಸಂಜೆ ಪೈಂಟ್ ಅವ್ರಿಗೆ ಬಿಡ್ತೀವಿ. ಅವ್ರು ಬಂದಾಗ ಯಾವ ಥರ ಇರುತ್ತೆ, ಅವ್ರ ರಿಯಾಕ್ಷನ್ನು ಏನು ಅಂತಾರೆ ಅಂತ ಅದನ್ನು ಲಾಗ್ ಮಾಡ್ತೀವಿ. ಅದು ವಿಡಿಯೋನೂ ಸಿಗುತ್ತೆ. ಅದ್ರ ವಿಡಿಯೋನು ಯೂಟ್ಯೂಬಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೊಬೋದು. ಅದಕ್ಕೇ ನೀವೆಲ್ಲ ಈಗ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ರಿ. ಡೈಲಿ ಈ ಥರ ಅಪ್ಡೇಟ್ಗಳು ಬರ್ತಾ ಇರ್ತವೆ. ನಿಮಗೂ ಗಾಡಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. RX ಕರುನಾಡು ಅಂತ ಪೇಜ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೂ ಈ ಥರ ಒಳ್ಳೊಳ್ಳೆ ಗಾಡಿಗಳು ಬರುತ್ತೆ. ಇನ್ನೂ ತೆಗ್ದಿಲ್ವೇನೋ? ಅಲ್ಲೆಲ್ಲ ಸೋರಿಸ್ತಾ ಇಂಜಿನ್ ಮೇಲೆ. ಈ ಗಾಡಿದು ವಿಡಿಯೋ ಮಾಡ್ತೀನಿ ತಡೀರಿ. ಖುಷಿ ಆಗ್ಬಿಡ್ತೀರ ಆ ವಿಡಿಯೋ ಬಗ್ಗೆ ಹೇಳಿದಾಗ. ಪಕ್ಕದಾಗ ಬಂದೈತೆ ಗಾಡಿನೂ ಅಷ್ಟೇ. ಗಾಡಿ ಕೆಲಸ ಮಾಡಿದ್ದು ನಮ್ಮ ಭಯನೇ ಮಾಡೈತೆ. ವರ್ಕೆಲ್ಲ ಫುಲ್ ಫಿನಿಶಿಂಗ್ ಆಗೈತೆ, ಫುಲ್ಲು ಕಂಪ್ಲೀಟ್ ಆಗೈತೆ. ಇವಾಗ ಒನ್ ಡೇ ಓಡಿಸ್ಕೊಂಡು ಗಾಡಿ ಚೆಕಪ್ ಮಾಡಿಸ್ಕೊಂಡು ನೋಡ್ರಿ ಗುರು, ಯಾವ ಥರ ಬಂದೈತೆ ಗಾಡಿ ಫಿನಿಶಿಂಗು. ಏನಕ್ಕಪ್ಪ ಹೊಗೆ ಹಿಂಗೆ ಬರ್ತೈತೆ ಅಂದರೆ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಆಯಿಲ್ ಹಾಕಿರ್ತೀವಿ ಇಂಜಿನ್ ಸ್ಮೂತಾಗಿರಲಿ ಅಂತ. ಹಂಗಾಗಿ ಹೊಗೆ ಅಷ್ಟು ಬರ್ತೈತೆ. ನೋಡ್ರಿ, RPM ಕೂಡ ವರ್ಕಲ್ಲಿ ಐತೆ. ನೋಡ್ರಿ ಗುರು, ಫೈನಲ್ ಔಟ್ಲುಕ್ಕು. ನಮ್ಮ ಹುಬ್ಳಿಯವರು ಲಾಯರು ಸರ್ ನೋಡಿ ಫುಲ್ ಖುಷಿ ಪಟ್ಬಿಡ್ಬೇಕು. ಆ ಥರ ಫಿನಿಶಿಂಗ್ ಬಂದೈತೆ ಗಾಡಿ ಮಾತ್ರ. ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟು ಈ ಗಾಡಿನ ತಗೊಂಡು ಒನ್ ಡೇ ಓಡಾಡ್ತೀನಿ, ಅದನ್ನು ಲಾಗ್ ಮಾಡಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ. ರೈಟ್ ಸೇಫ್ ಗೈಸ್.